ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ದಾನದ ಬಗ್ಗೆ ಹೇಳ್ತಾ ಇದ್ರು. ಕ್ಷತ್ರಿಯನಾದವನು ದಾನ ಮಾಡಬೇಕು ಅಂತ. ಯಾಕೆಂದರೆ ಆವಾಗ ಬ್ರಾಹ್ಮಣರಲ್ಲಿ ದುಡ್ಡು ಅನ್ನೋದೇ ಇರ್ತಿರಲಿಲ್ಲ. ಆಗಿನ ಬ್ರಾಹ್ಮಣರಲ್ಲಿ. ಈಗ ನಾವು ಕಾಲಕ್ಕೆ ತಕ್ಕ ಹಾಗೆ ನಮ್ಮದೇ ಆದ ಒಂದು ಬದುಕುವ ಬಗೆಯನ್ನು, ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ನಮ್ಮೊಳಗಡೆಯೇ ಮಾಡಿಕೊಂಡಿದ್ದೀವಿ. ಮೊದಲು ಸೆಂಟ್ರಲೈಸೇಷನ್ ಇತ್ತು. ಇವತ್ತಿನ ಪರಿಭಾಷೆಯಲ್ಲಿ ಡಿಸೆಂಟ್ರಲೈಸೇಷನ್ ಇದೆ. ನಾನು ಅದನ್ನೇ ಯಾವಾಗಲೂ ನಿಮ್ಮ ಮುಂದೆ ಹೇಳ್ತಾ ಇರ್ತೇನೆ. ಮೊದಲು ಬ್ರಾಹ್ಮಣರು ಅಧ್ಯಯನ, ಅಧ್ಯಾಪನ ಇತ್ಯಾದಿಗಳಲ್ಲಿ ತೊಡಗಿದ್ರು. ಅವರ ಹತ್ರ ದುಡ್ಡು ಏನೂ ಇರಲಿಲ್ಲ. ನೆಕ್ಸ್ಟು ಕ್ಷತ್ರಿಯರು, ಅವರು ಆಳೋದು. ಅವರು ತೆರಿಗೆಯಿಂದ ಬಂದದ್ದನ್ನು ಬದುಕ್ತಾ ಇದ್ದರು. ಅವ್ರಿಗೆ ಯಾಜನ ಇರ್ತಿರಲಿಲ್ಲ. ಆಮೇಲೆ ಕೃಷಿ, ವ್ಯಾಪಾರ ಅದನ್ನು ವೈಶ್ಯರು ಮಾಡ್ತಾಯಿದ್ರು. ಶೂದ್ರರು ಸೇವೆ ಮಾಡ್ತಾಯಿದ್ರು. ಇದು ಒಂದು ಕಾಲದಲ್ಲಿ ಇದು ಸೆಂಟ್ರಲೈಸೇಷನ್. ಈ ಕೆಲಸ ಮಾತ್ರ ಮಾಡೋದು, ಬೇರೆ ಅಲ್ಲ. ಈ ಕೆಲಸ ಮಾತ್ರ ಮಾಡೋದವರು, ಬೇರೆ ಅಲ್ಲ, ಹಾಗಿತ್ತು. ಆಮೇಲೆ ಏನಾಯಿತು, ನಾವು ಈಗ ನಾವೇನು ಮಾಡ್ತಾ ಇದ್ದೀವಿ, ಈ 4 ಜನ ಮಾಡುವ ಕೆಲಸ, ಫಸ್ಟ್ 4 ವರ್ಗದವ್ರು ಮಾಡ್ತಾ ಇದ್ರಲ್ಲ, ಅದನ್ನು ಒಂದೊಂದು ವರ್ಗದವರೇ 4 ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಇದನ್ನೆಲ್ಲ ನೀವು ಬೇರೊಬ್ಬರಿಗೆ ಹೇಳುವಾಗ ಆ ಕಾಲದ್ದು ಬೇರೆ, ಈ ಕಾಲದ್ದು ಬೇರೆ, ಈ ಅರಿವು ನಮಗೂ ಇದೆ. ಆದರೆ ಆ 4 ನಾವು ಬಿಡಲಿಕ್ಕಾಗಿಲ್ಲ. ಆ 4 ಯಾರು ಬಿಡಲಿಕ್ಕಾಗತ್ತೆ? ಸಮಾಜದಲ್ಲಿ 4 ವರ್ಗ ಇರಬೇಕು. ನಾನು ಕೆಲಸ ಮಾಡಲ್ಲ ಅಂತ ಹೇಳ್ಬೋದು, ಯಾರೋ ಒಬ್ರು ಮಾಡಲೇಬೇಕು. ಈಗ ಈ ಅನೇಕ ಏನು ಜಾತ್ರೆಯಲ್ಲಿ ಬಲೂನ್ ಮಾರೋದು, ಆಮೇಲೆ ಕೂದಲು ಕತ್ತರಿಸುವುದು, ಅಡಿಗೆ ಮಾಡೋದು, ಇದನ್ನೆಲ್ಲ ನಾನು ಮಾಡಲ್ಲ ಅಂತ ಒಬ್ಬ ಹೊರಗಡೆ ಬಂದು ಬೇರೆ ಏನೋ ವೃತ್ತಿಯನ್ನು ಆರಿಸ್ಕೋಬೋದು. ಆದರೆ ಯಾರೋ ಒಬ್ರು ಮಾಡಲೇಬೇಕು ಅದನ್ನು. ನಲ್ಲಿ ರಿಪೇರಿ ಮಾಡೋರು ಅವ್ರು ಏನಂತ ಕರೀತಾರೆ ಹೇಳಿ? ಪ್ಲಂಬರ್. ನಾನು ಪ್ಲಂಬರ್ ಆಗಲ್ಲ ಅನ್ಬಹುದು, ಆದರೆ ಮಾಡದೇ ಇರ್ಲಿಕ್ಕಾಗಲ್ಲ. ಆ ಎಚ್ಚರವೇ ಗೊತ್ತಾಗ್ತಾ ಇಲ್ಲ ಜನರಿಗೆ. ಆ ಎಚ್ಚರ ಇಲ್ಲ. ಉದ್ಧಾರ ಅಂದ್ರೇನು? ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗೋಗೋದು, ಅಥವಾ ನೀನು ರಾಜಕೀಯದಲ್ಲಿ ಮುಂದೆ ಬರೋದು. ಉದ್ಧಾರ ಅಂದ್ರೇನು? ನೀನು ವಿದೇಶಕ್ಕೆ ಹೋಗೋದು, ಅಲ್ಲಿ ಈ ಕೆಲಸ ಮಾಡಲೇಬೇಕು. ನಾನು ಮಾಡಲ್ಲ ಅಂತ ಹೇಳ್ಬೋದೇ ವಿನ ಯಾರೂ ಮಾಡಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಅದಾಗಬೇಕಾದ್ರೆ ನಾವು ಅದನ್ನು ಮೀರಿ ಬೆಳಿಬೇಕು. ಒಬ್ಬ ದರ್ಜಿ ಎಲ್ಲ ಅವನ ಕುಟುಂಬದಲ್ಲಿ ಇರುವ ಅಥವಾ ಅವನ ಸಮಾಜ ಆ ಕೆಲಸ ಬಿಟ್ಬಿಡ್ಬೇಕು ಅಂದರೆ
ಆ ಕೆಲಸ ನಾವೇ ಮಾಡ್ಕೋಬೇಕಷ್ಟೆ. ದರ್ಜಿ ಅಂದರೆ ಹೊಲಿಯುವವನು, ಬಟ್ಟೆ ಹೊಲಿಯುವವನು. ಅದರಿಂದ ಈ ಪರಿಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಶೋಷಣೆ ಮಾಡ್ತಾ ಇದ್ರು ಬ್ರಾಹ್ಮಣರು, ನಾವು ಶೋಷಣೆ ಮಾಡಿಲ್ಲ ಯಾವತ್ತು, ನಮಗೆ ಆ ಕಲ್ಪನೆಯೇ ಇರಲಿಲ್ಲ. ನೋಡಿ, ಭಾರತದವರಿಗೆ ಫುಡ್ ಮಾಫಿಯಾ ಬಗ್ಗೆ ಹೇಳಿದ್ರು ಕೆಲವರು ನಂಬಲ್ಲ. BBC ಸಾಕ್ಷ್ಯಚಿತ್ರ ಮೊನ್ನೆ ನನಗೆ ಆ ಕ್ಷತ್ರಿಯ ಸ್ವಾಮಿಗಳು ತೋರಿಸಿದ್ದು, ನಮ್ಮ ವಿಶ್ವಾಧಿರಾಜರು ಅವರು ತೋರಿಸಿದ್ದು. ಆಶ್ಚರ್ಯ ಆಗತ್ತೆ. ಇಷ್ಟೇ ಸೌಂಡ್ ಬರಬೇಕು, ಇಷ್ಟೇ ಉಬ್ಬು ಬೇಕು, ಇಷ್ಟೇ ಗಾತ್ರ ಇರಬೇಕು, ಇದೇ ಒಂದು ವಿನ್ಯಾಸ ಇರಬೇಕು. ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಬೇಕು ಅಂದರೆ ನಾವು ಆ ಚಟಕ್ಕೆ ಒಳಗಾಗಬೇಕು. ಏನವಿನ ಚಿತ್ತವಿಕ್ಷೋಭ ಅಂತ ಚಟಕ್ಕೆ ವ್ಯಸನ ಅಂತ ಕರೀತಾರೆ. ವ್ಯಸನ ಅಂದ್ರೇನು? ಏನವಿನ ಚಿತ್ತವಿಕ್ಷೋಭ. ಯಾವುದಿಲ್ಲದೆ ಹೋದರೆ ಮನಸ್ಸು ವಿಲವಿಲ ಒದ್ದಾಡುತ್ತೋ ಅದನ್ನು ವ್ಯಸನ ಅಂತ. ನಮ್ಗೆ ಅಗತ್ಯ ಅಲ್ಲ, ಅದು ಮನಸ್ಸಿಗೆ ಬೇಕು ಅಷ್ಟೆ. ಆ ವ್ಯಸನವನ್ನು ಹಿಡಿಸುವಂತಹ ಆಹಾರ ಪದಾರ್ಥಗಳು, ಇದನ್ನು ನಾವು ವೈರಾಗ್ಯದಿಂದ ಮಾತ್ರ ತಾನೇ ಗೆಲ್ಲಬೇಕು. ಈ ಫುಡ್ ಮಾಫಿಯಾ ಏನಿದೆ ಅದನ್ನು ಗೆಲ್ಲಬೇಕು ಅಂತಂದರೆ ವೈರಾಗ್ಯ ಬೇಕು. ಯಾರಿಗೆ ಹೇಳೋಣ? ಇವತ್ತು ಎಂತೆಂಥ ಮಾಫಿಯಾಗಳಿದೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರೋದು. ಅದರಿಂದ ಆಚೆ ಬರುವ ಒಂದೇ ಒಂದು ದಾರಿ ಅಂದರೆ ವೈರಾಗ್ಯ. ಯಾರಿಗೆ ಹೇಳೋಣ ನಾವು ಇದನ್ನು, ಈ ವೈರಾಗ್ಯವನ್ನು? ಯಾಕೆ ಹೇಳಿದ್ದು ನಾನು ಅಂದರೆ, ಒಂದು ಆಹಾರ ಪದಾರ್ಥವನ್ನು ಇಟ್ಟುಕೊಂಡು ಅದು ಪೂಜ್ಯ ಅಂತ ನಮ್ಮ ತಲೆಯಲ್ಲಿ, ಭಾರತೀಯರ ತಲೆಯಲ್ಲಿ, ಒಂದು ಆಹಾರ ಪದಾರ್ಥದ ಮೇಲೆ ಮಸಲತ್ತು ಮಾಡುವ ವಿದೇಶಿ ಶಕ್ತಿಗಳು ಎಂಥ ಕಳಪೆ ಅವರು. ನಾವೊಂದು ಕೇಕನ್ನು ನೋಡಿದ್ರೆ ಒಂದು ತಿನ್ನುವ ಪದಾರ್ಥ, ಅದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಅಷ್ಟೇ ನಾವು ಅಂದ್ಕೊಳ್ಳೋದು. ಆದರೆ ಅವರು ಅದರಲ್ಲಿ ಎಷ್ಟೆಲ್ಲ ಇವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು, ಅದಕ್ಕೆ ರಿಸರ್ಚು ಅದೆಲ್ಲ ಇರುತ್ತೆ. ಭಯಂಕರ. ಒಂದು ಎಣ್ಣೆ, ಆ ಎಣ್ಣೆ ಹೀಗಿರಬೇಕು, ಅದಕ್ಕೆ ಇದನ್ನು ಬೆರೆಸಿದರೆ ಇವರಿಗೆ ಅದರ ಚಟ ಬೆಳೆಯುತ್ತೆ. ಅದು ಗಾಬರಿ. ಅದರಿಂದ ನಾವು ಇವತ್ತಿನ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಬರಲ್ಲ. ಅವರು ನಿಯಮ ಚೆನ್ನಾಗಿ ಪಾಲನೆ ಮಾಡ್ತಾರೆ. ಒಂದು ನಿಯಮ ಹಾಕಿಕೊಟ್ರೆ ಚೆನ್ನಾಗಿ ಪಾಲನೆ ಮಾಡ್ತಾರೆ ವಿದೇಶಿಯರು. ಪ್ರಾಣ ಹೋದರೂ ಆ ನಿಯಮವನ್ನು ಮೀರಲ್ಲ. ಅಲ್ಲಿ ರೆಡ್ ಲೈಟ್ ಬಂತು, ಯಾರೂ ಇಲ್ಲ, ಹೋಗಲ್ಲ. ನಾವು ಯಾರೂ ಇಲ್ವಾ, ಹೊಟ್ಟೋಗ್ತೀವಿ. ಅದು ತಪ್ಪು ಅಂತಾರೆ. ಅದೇ ಅವರು ಒಂದು ಆಹಾರ ಪದಾರ್ಥದ ಮೇಲೆ ಇಷ್ಟು ಕ್ರೂರವಾಗಿ ಅವರು ಯೋಚನೆ ಮಾಡ್ತಾರೆ. ಯಾರು ಕರಪ್ಟು? ಯಾಕೆ ಹೇಳಿದ್ದು ನಾನು ಅಂತಂದರೆ, ರಾಜರು ದಾನ ಮಾಡ್ತಾ ಇದ್ರು, ಬ್ರಾಹ್ಮಣರಿಗೆ ದಾನ ಇಲ್ಲ, ಇದ್ರೂ ಅತ್ಯಂತ ಅಲ್ಪ. ಯಾಕೆಂದರೆ ಅವತ್ತಿನ ಪರಿಸ್ಥಿತಿ ಆಗಿತ್ತು. ಅವತ್ತಿನ ಪರಿಸ್ಥಿತಿಯನ್ನು ಇವತ್ತಿನ ಪರಿಸ್ಥಿತಿಯನ್ನು ಒಂದೇ ಅಂತ ನೋಡಬಾರದು. ಅದರಿಂದ ಬ್ರಾಹ್ಮಣಾರ್ಥೇ ಪರಿತ್ಯಜ್ಯ ಜಗ್ಮತುರ್ಲೋಕಮುತ್ತಮಂ. ಜನಮೇಜಯ ಅಂತನ್ನುವ ಒಬ್ಬ ರಾಜ ತನ್ನ ಶರೀರವನ್ನೇ ಬ್ರಾಹ್ಮಣರಿಗಾಗಿ ತ್ಯಾಗ ಮಾಡಿ ಉತ್ತಮಂ ಲೋಕಂ ಜಗ್ಮತುಹು. ಸಾವಿತ್ರಿ ಮತ್ತು ಜನಮೇಜಯ. ಸಾವಿತ್ರಿ ಅಂತ ಒಬ್ಬ ರಾಣಿ, ಜನಮೇಜಯ ಅಂತ ಒಬ್ಬ ರಾಜ. ಸರ್ವರತ್ನಂ ವೃಷಾದರ್ಭಿ, ವೃಷಾದರ್ಭಿ ಅಂತ ಒಬ್ಬ, ಅವನು ಎಲ್ಲ ರತ್ನವನ್ನು ಕೊಟ್ಟ. ಯುವನಾಶ್ವೋ ವರಾಸ್ತ್ರಿಯ, ಯುವನಾಶ್ವ ಚಂದದ ಹೆಣ್ಣು ಮಕ್ಕಳನ್ನು ಕೊಟ್ಟ.
ಚಲುವಾದ ಮನೆಗಳನ್ನು ಕೊಟ್ಟ. ರಮ್ಯಂ ಆವಸಥಂ ಚೈವ ನಿಮಿ ರಾಷ್ಟ್ರಂಚ ವೈದೇಹೋ ಜಾಮದಗ್ನೋ ವಸುಂಧರಾಂ. ನಿಮಿ ಅನ್ನುವವನು ಇಡೀ ರಾಷ್ಟ್ರವನ್ನು ದಾನ ಮಾಡಿದ. ಗಯ ಅನ್ನುವ ಒಬ್ಬ ವ್ಯಕ್ತಿ ರಾಜ. ಅವನು ಸಪತ್ತನಾಂ ಉರ್ವೀಂ ಬ್ರಾಹ್ಮಣೇಭ್ಯೋ ದದೌ. ಸಮಗ್ರ ಭೂಮಿಯನ್ನು ಕೊಟ್ಟ. ಅವರು ಶತಿ ಚಪರ್ಜನ್ಯೇ ಸರ್ವಭೂತಾನಿ ಚಾಸಕೃತ್ ವಸಿಷ್ಠೋ ಜೀವಯಾಮಾಸ ಪ್ರಜಾಪತಿರಿವ ಪ್ರಜಾ. ಇನ್ನು ಯಾವುದೋ ಒಂದು ಕಾಲದಲ್ಲಿ ಭೀಕರವಾದ ಬರಗಾಲ ಬಂತು. ತಮ್ಮ ತಪಶಕ್ತಿಯಿಂದ ವಸಿಷ್ಠರು ಮಳೆ ಸುರಿಸಿ ಎಲ್ಲರನ್ನ ಪಾಲಿಸಿದರು. ಕಾರಂಧಮಸ್ಯ ಪುತ್ರಸ್ತು ಮರುತ್ತೋ ನೃಪತಿಸ್ತಥಾ ಕನ್ಯಾಂ ಅಂಗಿರತೆ ದತ್ವಾ ದಿವಮಾಶು ಜಗಾಮಹ. ಮರುತ್ತ ಅಂತನ್ನುವ ಒಬ್ಬ ದೊರೆ, ಅವನು ಅಂಗಿರೋ ಋಷಿಗಳಿಗೆ ಕನ್ಯೆಯನ್ನ ಇತ್ತು ದಿವಂ ಜಗಾಮ, ಸ್ವರ್ಗಕ್ಕೆ ತೆರಳಿದ. ಬ್ರಹ್ಮದತ್ತಶ್ಚ ಪಾಂಚಾಲ್ಯೋ ರಾಜ ಬುದ್ಧಿಮತಾಂ ವರಹ ನಿಧಿಂ ಶಂಖಂ ದ್ವಿಜಾಗ್ರೇಭ್ಯೋ ದತ್ವಾ ಲೋಕಾನ್ ಅವಾಪ್ತವಾನ್. ಪಾಂಚಾಲ ದೇಶದ ಬ್ರಹ್ಮದತ್ತ ಅಪಾರ ಪ್ರಮಾಣದ ಒಂದು ಸಂಪತ್ತನ್ನು ಬ್ರಾಹ್ಮಣರಿಗೆ ಕೊಟ್ಟು ಒಳ್ಳೆ ಲೋಕವನ್ನು ಹೊಂದಿದ. ರಾಜ ಮಿತ್ರತಶ್ಚಾಪಿ ವಸಿಷ್ಠಾಯ ಮಹಾತ್ಮನೆ ಮದಯಂತೀಂ ಪ್ರಿಯಾಂ ದತ್ವಾ ತಯಾ ಸಹ ದಿವಂಗತಃ. ಮಿತ್ರಸಹ ಅಂತ, ಮಿತ್ರಸಹ ಅಂದರೆ ಇವತ್ತು ಗೊತ್ತಾಗೋದಿಲ್ಲ, ಕಲ್ಮಾಶಪಾದ ಅಂದರೆ ಗೊತ್ತಾಗುತ್ತೆ. ಕಲ್ಮಾಶಪಾದನ ವಿಚಿತ್ರ ಗಾಥೆಯನ್ನು ನಾವು ತುಂಡು ತುಂಡಾಗಿ ಕೇಳಿದ್ದೇವೆ. ಅದನ್ನು ಒಟ್ಟು ಮಾಡಬೇಕು. ಒಮ್ಮೆ ಸಂಗ್ರಹ ಮಾಡಿಬಿಡ್ಲಾ? ಯಾಕೆಂದರೆ ವನಪರ್ವದ ಕಥೆಯನ್ನು ನೆನಪಿಸ್ಕೊಳ್ಳಿ ಅಂತಂದರೆ ಇಷ್ಟು ರೆಗ್ಯುಲರ್ ಆಗಿ ಅದು ಶುರು ಆಗಿರಲಿಲ್ಲ. ಇದೇನಾಯಿತು, ಹೀಗೆ ರೆಗ್ಯುಲರ್ ಆಗಿ ಶುರು ಆಗಿದ್ದು ಇತ್ತೀಚೆಗೆ. ಮೊದಲು ಭಾನುವಾರ ಮಹಾಭಾರತದ ಚಿಂತನೆ ಆಗ್ತಾ ಇತ್ತು. ಮೊದಲು ನ್ಯಾಯಸುಧಾ ಆದಮೇಲೆ ಈ ಮಹಾಭಾರತದ ಆದಿಪರ್ವ ಹಂಗೆ ಶುರು ಆಯಿತು. ಆಮೇಲೆ ಏನಾಯಿತು, ಅದು ಒಂದು ಹಂತಕ್ಕೆ ಮುಗೀತು ನ್ಯಾಯಸುಧಾ. ಇದು ಮಾತ್ರ ಮುಂದುವರಿತಾ ಇತ್ತು. ಆದಿಪರ್ವ ಆದಾಗ ಏನು, ಆದಿಪರ್ವ ಮುಗೀತು. ಆಮೇಲೆ ಅದು ಭಾನುವಾರ ಮಾತ್ರ ಇತ್ತು. ಸಭಾಪರ್ವ ಮುಗಿದ ಮೇಲೆ ನಮ್ಮ ಪ್ರಮೋದನ ಎಂಟ್ರಿ ಆಯಿತು. ಅವನು ಈ ಫೇಸ್ಬುಕ್ಕಿನಲ್ಲಿ ಲೈವ್ ಮಾಡಬಹುದು ಅಂತ ಹೇಳಿ ಒಂದು ಪರಿಚಯ ಮಾಡಿದ. ಅದು ಇದಕ್ಕೊಮ್ಮೆ, ಯಾವುದು ವಾರಕ್ಕೊಮ್ಮೆನೇ ಇತ್ತು. ಕೋವಿಡ್ ಬಂದಾಗ ಭಾಗವತ ಸಂಜೆ ಶುರು ಮಾಡಿತ್ತು. ಅದಾದ ಮೇಲೆ ನಿರಂತರ ಶುರು ಆಯಿತು. ಅದಕ್ಕಿಂತ ಮೊದಲು ಇರಲಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ವಿರಾಟ ಪರ್ವದಿಂದ ಇದು ಶುರು ಆಗಿದ್ದು. ಏನು ವಿರಾಟ ಪರ್ವ, ಉದ್ಯೋಗ ಪರ್ವ ಅವೆಲ್ಲ ಫೇಸ್ಬುಕ್ ಲೈವ್ ಶುರು ಆಗಿದ್ದು. ಅದರಿಂದಾಗಿ ಆದಿಪರ್ವ, ಸಭಾಪರ್ವ, ವನಪರ್ವದ ಅನೇಕ ಸಂಗತಿಗಳನ್ನು ನಾವು ಇವತ್ತು ರೀಕಾಲ್ ಮಾಡಬೇಕಾದ್ರೆ ಅದನ್ನು ಸಂಗತಿಯನ್ನು ಹೇಳಲೇಬೇಕಾಗತ್ತೆ. ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮಿತ್ರಸಹ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಅವನಪ್ಪ ಸುದಾಸ, ಹೀಗಾಗಿ ಅವನನ್ನು ಸೌದಾಸ ಅಂತ ಕರಿತಾ ಇದ್ರು ಮಿತ್ರಸಹನನ್ನು. ಅವನೇನು ಮಾಡಿದ, ಇಬ್ಬರು ರಾಕ್ಷಸರು ಚಿರತೆಯ ರೂಪವನ್ನು ತಾಳಿ ಎಲ್ಲ ಕಾಡಲ್ಲಿ ಓಡಾಡ್ತಾ ಇದ್ರು. ಇವನೇನು ಮಾಡಿದ, ಬೇಟೆಗೆ ಅಂತ ಹೋದವನು ಒಂದು ಚಿರತೆಯನ್ನು ಕೊಂದ. ಇನ್ನೊಬ್ಬ ಇದ್ನಲ್ಲ, ಅವನು ನಿಜ ರೂಪವನ್ನು ತಾಳಿ ನಿನಗೆ ಮಾಡ್ತೇನೆ ಅಂತ ಹೇಳಿ ಕಣ್ಮರೆಯಾದ. ಒಂದು ಸ್ವಲ್ಪ ದಿವಸ ಕಳೀತು. ಈ ಘಟನೆಯನ್ನು ಮರೆತ ಈ ರಾಕ್ಷಸ ಇದ್ನಲ್ಲ,
ವಸಿಷ್ಠರ ವೇಷ ಹಾಕಿಕೊಂಡು ಬಂದ. ವಸಿಷ್ಠರು ಆ ವೀರಸಹ ಅವನ ಕುಲಗುರುಗಳು. ಬೇರೆ ಯಾರು ಅಲ್ಲ, ರಾಮಚಂದ್ರನ ವಂಶ ಇವಂದು. ಅಂದರೆ ರಾಮನಿಗಿಂತ ಬಹಳ ಹಿಂದೆ, ಎಷ್ಟೋ ಯುಗಗಳ ಹಿಂದೆ ಇವನು, ಸೂರ್ಯವಂಶದ ದೊರೆ ಇವನು. ಬಂದ ಸೀದಾ. ಆ ರಾಕ್ಷಸ ಬಂದು ವಸಿಷ್ಠರ ರೂಪದಲ್ಲಿ ಬಂದು, ನನಗೆ ಇವತ್ತು ಒಳ್ಳೆ ನರಮಾಂಸ ತಿನ್ನಬೇಕು ಅಂತ ಬಯಕೆ ಆಗಿದೆಯಪ್ಪ, ರೆಡಿ ಮಾಡು ಅಂತ ಹೋದ. ನೆಕ್ಸ್ಟು ಅವನೇ ಅಡಿಗೆವನಾಗಿ ಬಂದ. ಹೆಂಗೆ ಕೂಡಲೇ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಬಂದ್ಬಿಟ್ಟ. ಇವನು ಗೊತ್ತಾಗಲಿಲ್ಲ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ನರಮಾಂಸ ಬೇಕಂತೆ, ಹೋಗು ಅಂತ. ಇವನು ಮಧ್ಯಸ್ಥಾನಕ್ಕೆ ಹೋದ. ಅಲ್ಲಿ ಆಗತಾನೆ ಯಾರೋ ಒಬ್ಬ ಕಳ್ಳನನ್ನು, ಯಾರೋ ಒಬ್ಬ ದರೋಡೆಕೋರನನ್ನು ನೇಣಿಗೆ ಹಾಕಿದ್ರು. ಅವನನ್ನು ಕತ್ತರಿಸಿ ಚಂದ ಮಾಡಿ ಅಡಿಗೆ ಮಾಡಿ ತಂದ. ನಿಜವಾದ ವಸಿಷ್ಠರು ಬಂದರು. ಅವ್ರ ಮುಂದೆ ತಗೊಳ್ಳಿ ನೀವು ಕೇಳಿದ ಊಟ ಅಂತ ಇಟ್ಟ. ಸಿಟ್ಟು ಬಂತು, ಏನೋ ನರಭಕ್ಷಕ ಏನೋ ನಾನು, ನನ್ನನ್ನು ತಪ್ಪಾಗಿ ಅಂದಾಜು ಮಾಡಿದೀಯ ನೀನು, ಅದರಿಂದಾಗಿ 12 ವರ್ಷ ನರಭಕ್ಷಕನಾಗಿ ರಾಕ್ಷಸನಾಗಿ ತಿರುಗಾಡ್ತಾ ಇರು ಅಂತ ಶಾಪ ಕೊಟ್ಬಿಟ್ಟು. ಇವನಿಗೂ ಸಿಟ್ಟು ಬಂತು, ಅಲ್ಲ ಆಗ್ತಾನೆ ಬಂದು ಹೇಳಿಬಿಟ್ಟು ಈಗ ಇಲ್ಲ ಅಂತೀರಾ ಅಂತ ಹೇಳಿ ಇವನು ಶಾಪ ಕೊಡಲಿಕ್ಕೆ ಅಂತ ಹೋದ. ಆಗ ಮದಯಂತಿ ಅಂತ ಅವನ ಹೆಂಡತಿ ಸೀತೆ ರಾಮಾಯಣದಲ್ಲಿ ಬಹಳಷ್ಟು ಬಾರಿ ಇವಳು ಉಲ್ಲೇಖ ಮಾಡ್ತಾಳೆ. ಅವಳು ಪತಿವ್ರತೆ, ತಪಸ್ವಿನಿ, ಅವಳು ಬ್ರಹ್ಮವಾದಿನಿ ಅಂತ ಹೇಳಿದ್ರು ತಪ್ಪಿಲ್ಲ. ಅವಳು ಬಂದು ತಡೆದ್ಲು. ನೀವು ಯೋಚನೆ ಮಾಡಬೇಕಿತ್ತು, ಅವನು ಯಾರೋ ಬಂದು ಹೇಳಿದ ಅಂದರೆ ನಮ್ಮ ಗುರುಗಳು ಹೀಗೆ ಹೇಳಲಿಕ್ಕಿಲ್ಲ ಅಂತ ಕನ್ಫರ್ಮ್ ಆದರೂ ಮಾಡ್ಕೋಬೇಕಿತ್ತು, ನನ್ನ ಹತ್ರ ಆದರೂ ಬಂದು ಕೇಳಬೇಕಿತ್ತು. ಬೇಡ, ಶಾಪ ಕೊಡಬೇಡಿ, ಮತ್ತೇನು ಮಾಡಿ, ಏನಾದರೂ ಮಾಡಿ. ಆ ನೀರನ್ನು ತನ್ನ ಕಾಲಿಗೆ ಹಾಕಿಕೊಂಡ. ಅದು ಕಪ್ಪಾಯಿತು. ಅದಕ್ಕೆ ಕಲ್ಮಾಶಪಾದ, ಕರಿ ಹಿಡಿದ ಅಡಿಯವನು, ಕಲ್ಮಾಶಪಾದ ಆಯ್ತಾ. ಆ ಕಲ್ಮಾಶಪಾದ ಏನು ಮಾಡಿದ, ಶಾಪ ಏನು ಮಾಡೋದು, ಇಲ್ಲ ಇಲ್ಲ ನೀನು ಬೆಳಗ್ಗೆ ರಾಜನಾಗಿಯೇ ಇರ್ತೀಯ, ರಾತ್ರಿ ತಿರುಗೋದು ರಾಕ್ಷಸನಾಗಿ. ಹಾಗೆ ಒಂದು ಬಾರಿ ಏನು ಮಾಡ್ತಾ ಇದ್ದ, ಒಬ್ಬ ಬ್ರಾಹ್ಮಣನನ್ನು ಇಬ್ಬರು ಋತುಕಾಲದಲ್ಲಿ ಸೇರಲಿಕ್ಕೆ ಅಂತ ಇದ್ದರು. ಇವನೇನು ಮಾಡ್ದ, ಹೋದ ನರಭಕ್ಷಕ, ತಿಂತೇನೆ ಎಂದ. ಆಗ ಅವಳು ಬೇಡಿಕೊಂಡ್ಳು, ನೀನು ಸದ್ಗುಣ ಭರಿತನಾದ ರಾಜ, ನರಭಕ್ಷಕ ಅಲ್ಲ, ನೀನು ರಾಕ್ಷಸ ಅಲ್ಲ, ನೆನಪಿಸ್ಕೋ ಅಂತ. ಇವನಿಗೆ ಅದ್ಯಾವುದು ನೆನಪು ಬರ್ತಾ ಇಲ್ಲ. ಹೋಗಲಿ, ನನ್ನನ್ನು ತಿನ್ನು, ಅವನನ್ನು ತಿನ್ನಬೇಡ ಅಂತಂದು. ಏನು ಕೇಳಲಿಲ್ಲ, ಅವಳನ್ನು ದೂರ ತಳ್ಳಿ ಕಾಚಾನೇ ತಿಂದ್ಬಿಟ್ಟ ಅವಳ ಎದುರುಗಡೆ. ಸಿಟ್ಟು ಬಂತು, ನಾನು ನನ್ನ ಗಂಡನ ಜೊತೆ ಸೇರುವಾಗ ನೀನು ಅಡ್ಡಿ ಮಾಡಿದೆ ಅಲ್ವಾ, ನೀನು ನಿನ್ನ ಹೆಂಡತಿಯನ್ನು ಸೇರಿದರೆ ಸಾವು ಬರ್ರಿ ನಿನ್ನ ಶಾಪ ಕೊಟ್ಲು ಅವಳು. ಇವನಿಗೆ ನೆನಪಿಲ್ಲ, 12 ವರ್ಷ ಸೇರಲಿಲ್ಲ ಗಂಡ ಹೆಂಡತಿ. ಕಾರಣ ಏನು ಅಂತಂದರೆ ರಾಕ್ಷಸ ಸಂತಾನ ಬಂದ್ಬಿಟ್ರೆ ಅಂತ ನೆನಪಿರಲಿಲ್ಲ. ಆದರೆ ಇವಳು ಗೊತ್ತಿತ್ತದು ಮದಯಂತಿಗೆ. 12 ವರ್ಷ ಆದ ಮೇಲೆ ಅಪ್ಪ ಇವತ್ತು ಶಾಪ ಪರಿಹಾರ ಆಯಿತು ಅಂತ ಹೇಳಿ ಹೆಂಡತಿಯನ್ನು ಕೊಡ್ಲಿಕ್ಕೆ ಹೋದಾಗ ತಡೆದ್ಲವಳು. ಇಲ್ಲ ಇಲ್ಲ, ನೀನು ನಾನು ಸೇರಿದ್ರೆ ನಿನಗೆ ಸಾವು ಅಂತ ಅವಳು ಶಾಪ ಕೊಟ್ಟಿದ್ದಾಳೆ. ಸರಿ, ಏನು ಮಾಡೋದು? ಇನ್ನೊಂದು ಕೆಲಸ ಮಾಡಿದ್ದ ಇವನು. ವಿಶ್ವಾಮಿತ್ರರ ಮಕ್ಕಳನ್ನು, ಇದು ವಸಿಷ್ಠರ ಮಕ್ಕಳನ್ನು ತಿನ್ನು ಅಂತ ವಿಶ್ವಾಮಿತ್ರರು ಹೇಳಿದರು. ಇವನು ಹೋಗಿ ತಿನ್ಬಿಟ್ಟಿದ್ದ. ವಸಿಷ್ಠರ ಅಷ್ಟೂ ಜನ ಮಕ್ಕಳನ್ನು ಇವನು ತಿಂದಾಕಿದ್ದಾನೆ. ಕಲ್ಮಾಶಪಾದ ಕುಲಗುರುಗಳ ಮಕ್ಕಳು.
ಸರಿ, ಹೀಗಾಯ್ತಲ್ಲ ಪರಿಸ್ಥಿತಿ. ಮದಯಂತಿ ಹೇಳಲು ಸೇರಲ್ಲ, ಮತ್ತೇನು ಮಾಡಬೇಕು? ವಸಿಷ್ಠರನ್ನು ಪ್ರಾರ್ಥಿಸಿ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿತೇನೆ ಅಂತ ವಸಿಷ್ಠರು ಒಪ್ಕೊಂಡ್ರು. ತನ್ನ ಮಕ್ಕಳನ್ನು ಕೊಂದ ಕಲ್ಮಾಶಪಾದನ ಹೆಂಡತಿಯಲ್ಲಿ ನಿಯೋಗ ಪದ್ಧತಿ ಅಂತಂದರೆ ಅದು ಭಯಂಕರ. ಅದು ಮೈ ತುಂಬ ತುಪ್ಪ ಹಚ್ಕೊಂಡಿರಬೇಕು. ನಿಯೋಗ ಪದ್ಧತಿಯಿಂದ ಹುಟ್ಟಿಸಿದ ಮಕ್ಕಳ ಮೇಲೆ ಅಧಿಕಾರ ಸ್ಥಾಪನೆ ಮಾಡೋ ಹಾಗಿಲ್ಲ, ನನ್ನ ಮಕ್ಕಳು ಅಂತ ಎಲ್ಲೋ ಹೇಳೋ ಹಾಗಿಲ್ಲ, ಲಾಭವನ್ನು ಪಡೆಯುವ ಹಾಗಿಲ್ಲ. ಬಹಳ ನಿಯಮಗಳು. ನಿಯೋಗ ಪದ್ಧತಿ ಅಂದರೆ ಸಾಮಾನ್ಯ ಅಲ್ಲ. ಒಂದು ಸ್ಪರ್ಮ್ ಡೊನೇಷನ್ಗೆ ಇರೋ ಪದ್ಧತಿ ನೀವು ನೋಡಬೇಕು. ಪ್ರಾಣ ತಿಂದು ಬಿಡ್ತಾರೆ, ಹಂಗಿರುತ್ತೆ. ಅಷ್ಟೊಂದು ಕಡೆ ಸೈನ್ ಹಾಕಿಸ್ಕೋತಾರೆ. ಇದನ್ನು ವರ್ಷನ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಬಹಳ ಕಷ್ಟ. ಅಂಥದ್ದು ವಸಿಷ್ಠರು ಯಾವುದನ್ನು ಪರಿಗಣಿಸದೆ, ಏನು ಸುಖ ಏನಿರಲ್ಲ ಅಲ್ಲಿ, ಮೈತುಂಬ ತುಪ್ಪವನ್ನು ಹಚ್ಚಿಕೊಂಡು ಕೆಟ್ಟ ರೂಪದಲ್ಲಿ ಬರಬೇಕು. ಆಸ್ವಾದನೆ ಮಾಡುವ ಹಾಗಿಲ್ಲ, ಸುಖ ಪಡುವ ಹಾಗಿಲ್ಲ. ಅದೊಂದು ಕಠಿಣವಾದ ಇಂದ್ರಿಯ ಸಂಯಮವನ್ನು ಪರೀಕ್ಷೆ ಮಾಡುವಂಥದ್ದು. ಅಂಥ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಕೊಡ್ಲಿಕ್ಕೆ ತಯಾರಾದರು. ಮದಯಂತಿಯನ್ನು ಇವನು ಅರ್ಪಿಸಿದ. ವಸ್ತುತಃ ಇದು ದರ್ಶನ ಭಾಷೆ ಇಲ್ಲಿರೋದು. ರಾಜ ಮಿತ್ರ ಸಹಶ್ಚಾಪಿ ವಸಿಷ್ಠಾಯ ಮಹಾತ್ಮನೇ ಮದಯಂತೀಂ ಪ್ರಿಯಾಂ ದತ್ವಾ ತಯಾ ಸಹ ದಿವಂಗತಃ. ತನ್ನ ಪ್ರಿಯೆಯಾದ ಮದಯಂತಿಯನ್ನು ಕೊಟ್ಟಿದ್ದೇ ಅವ್ರಿಗೇನು ಸುಖ ಏನಲ್ಲ. ಜನರು ಹಾಗಂದುಕೊಂಡ್ರು. ಅದು ದರ್ಶನ ಭಾಷೆ. ದಿವಂಗತಃ, ಒಳ್ಳೆಯ ಲೋಕವನ್ನು ಪಡೆದ. ಅವನಲ್ಲಿ ಆ ಅರ್ಪಣೆಯ ಮನೋಭಾವ ಇತ್ತೋ ಏನೋ. ಮದಯಂತಿಯನ್ನ ಸೀತೆ ಬಹಳ ನೆನಪಿಸ್ಕೊಳ್ತಾಳೆ. ನಾನು ಗಂಡನೊಡನೆ ಬಹಳ ಸುಖವಾಗಿ ಇರಬೇಕು, ಹೇಗೆ ಮದಯಂತಿ ಪತಿಮ್ಯಥಾ ಅಂತಾಳೆ. ದಮಯಂತಿ ಅಂತ ಒಬ್ಬಳಿದಾಳೆ, ನಳನ ಹೆಂಡತಿ. ಇವಳು ಮದಯಂತಿ. ಸಹಸ್ರಜಿಚ್ಚ ರಾಜರ್ಷಿ ಪ್ರಾಣಾನಿಷ್ಟಾನ್ ಮಹಾಯಚಾ. ಸಹಸ್ರಜಿತ್ ಅನ್ನುವ ರಾಜರ್ಷಿ ತನ್ನ ಪ್ರಾಣವನ್ನೇ ಇತ್ತು ಒಳ್ಳೆಯ ಲೋಕವನ್ನು ಹೊಂದಿದ. ಸರ್ವಕಾಮೈಶ್ಚ ಸಂಪೂರ್ಣಂ ತತ್ವಾವೇಶ್ಮ ಹಿರಣ್ಮಯಂ ಮುದ್ಗಲಾಯ ಗತಸ್ವರ್ಗಂ ಶತದ್ಯುಮ್ನೋ ಮಹೀಪತಿ. ಎಲ್ಲ ಕಾಮಗಳಿಂದ ತುಂಬಿರುವ, ಕಾಮ ಅಂದರೆ ಭೋಗ ಸಾಮಗ್ರಿಗಳು, ಅದರಿಂದ ತುಂಬಿರುವ ಬಂಗಾರದ ಮನೆಯನ್ನಿತ್ತು ಮುದ್ಗಲ ಅನ್ನುವ ಬ್ರಾಹ್ಮಣನಿಗೆ. ಸ್ವರ್ಗಕ್ಕೆ ಹೋದ ಯಾರು? ಶತದ್ಯುಮ್ನ ಅಂತ. ನಮಗೆ ಪ್ರದ್ಯುಮ್ನ ಗೊತ್ತು, ಸುದ್ಯುಮ್ನ ಗೊತ್ತಿಲ್ಲ, ಶತದ್ಯುಮ್ನ ಗೊತ್ತಿಲ್ಲ. ಇದನ್ನು ಕಟ್ ಮಾಡಿ ಹಾಕಿದ್ರೆ ಒಂದಿಬ್ಬರಾದರೂ ಇಡ್ತಾರೋ ಏನೋ. ಕೆಲವೊಮ್ಮೆ ಹೆಂಗೆ ಟ್ರೆಂಡ್ ಆಗುತ್ತೆ ಗೊತ್ತಿಲ್ಲ. ನಾನು ಬಹಳ ಚಿಕ್ಕವನು, ಸುಮಾರು 2000ನೇ ಇಸ್ವಿಯಲ್ಲಿ ಒಬ್ಬ ಹುಡುಗನಿಗೆ ಅಥರ್ವ ಅಂತ ಇಟ್ಟೆ. ಶ್ರೀಕಾಂತ್ ಕಡ್ಡಿಯವರ ಮಗ. ಈ ಹೆಸರೇನು ಅಂತ ಕೇಳಿದಾಗ ಅಥರ್ವ. ಆಮೇಲೆ ಈಗ ಎಲ್ಲರೂ ಕಾಮನ್, ಅದು ಎಲ್ಲರೂ ಹಿಡ್ತಾರೆ. ಹಾಗೆ ಇದು ಟ್ರೆಂಡ್ ಆಗಬಹುದು. ಸುದ್ಯುಮ್ನ ಮತ್ತು ಶತದ್ಯುಮ್ನ. ನಾಮ್ನಾ ಚದ್ಯುತಿಮಾನ್ ರಾಜ ಸಾಲ್ವರಾಜ ಪ್ರತಾಪವಾನ್ ದತ್ವಾ ರಾಜ್ಯಂ ರುಚಿಕಾಯ ಗತೋ ಲೋಕಾನ್ ಅನುತ್ತಮಾನ್. ದ್ಯುತಿಮಾನ್ ಅಂತ ಒಬ್ಬ ರಾಜ, ಅವನು ರುಚಿಕನಿಗೆ ತನ್ನ ರಾಜ್ಯವನ್ನೇ ಕೊಟ್ಟ, ಒಳ್ಳೆ ಲೋಕವನ್ನು ಹೊಂದಿದ. ರೋಮಪಾದಶ್ಚ ರಾಜರಚಿ
ಶಾಂತಾಂ ದತ್ವಾ ಸುತಾಂ ಪ್ರಭು ಋಷ್ಯಶೃಂಗಾಯ ವಿಪುಲೈಃ ಸರ್ವಕಾಮೈರಯುಜ್ಯ ಚ. ರೋಮಪಾದ ಅಂತ ಗೊತ್ತೇ ಇದ್ದಾನೆ, ರಾಮಾಯಣದಲ್ಲಿ ಬರುವವ. ಅವನು ಕ್ರಾಸ್ ರೆಫರೆನ್ಸ್ ಇಲ್ಲಿ ಬರುತ್ತೆ. ತನ್ನ ಮಗಳಾದ ಶಾಂತೆಯನ್ನು ಋಷ್ಯಶೃಂಗರಿಗೆ ಕೊಟ್ಟು ಒಳ್ಳೆ ಲೋಕಗಳನ್ನು ಪಡೆದ. ಮದಿರಾಶ್ವಾಯ ರಾಜರ್ಷಿ ಮದಿರಾಶ್ವಶ್ಚ ರಾಜರ್ಷಿ ದತ್ವಾ ಕನ್ಯಾಂ ತು ಮಧ್ಯಮಾಂ ಹಿರಣ್ಯಹಸ್ತಾಯ ಗತೋ ಲೋಕಾನ್ ದೇವೈರಭಿಷ್ಟುತಾನ್. ಮದಿರಾಶ್ವ ಎಂಬ ರಾಜರ್ಷಿ ಒಳ್ಳೆ ಕನ್ಯೆಯನ್ನಿತ್ತು. ಹಿರಣ್ಯಹಸ್ತ ಅನ್ನುವ ಒಬ್ಬ ಋಷಿಗೆ ಒಳ್ಳೆ ಲೋಕವನ್ನು ಹೊಂದಿದ. ದತ್ವಾ ಶತಸಹಸ್ರೇತು ಗವಾಂ ರಾಜ ಪ್ರಸೇನಜಿತ್. ಪ್ರಸೇನಜಿತ್ ಅಂತ ಒಬ್ಬ ರಾಜ, ಅವನು ಸಾವಿರಾರು ಗೋವುಗಳನ್ನು ಕರುಗಳ ಜೊತೆಗೆ ಕೊಟ್ಟು ಒಳ್ಳೆ ಲೋಕವನ್ನು ಹೊಂದಿದ. ಏತೇ ಚಾನ್ಯೇತ ಬಹವಃ ದಾನೇನ ತಪಸಾ ಚ ಮಹಾತ್ಮಾನೋ ಗತಸ್ವರ್ಗಂ ಶಿಷ್ಟಾತ್ಮಾನೋ ಜಿತೇಂದ್ರಿಯಾ. ಈ ರೀತಿ ಬಹಳ ಜನ ದಾನದಿಂದ ತಪಸ್ಸಿನಿಂದ ಒಳ್ಳೆಯ ಲೋಕಗಳನ್ನು ಹೊಂದಿದ್ದಾರೆ. ಮಹಾತ್ಮಾನೋ ಗತಸ್ವರ್ಗಂ ಶಿಷ್ಟಾತ್ಮಾನೋ ಜಿತೇಂದ್ರಿಯಾ ತೇಷಾಂ ಪ್ರತಿಷ್ಠಿತಾ ಕೀರ್ತಿ ಯಾವತ್ ಸ್ಥಾಸ್ಯತಿ ಮೇದಿನಿ. ದಾನಯಜ್ಞ ಪ್ರಜಾತರ್ಗೈ ಏತೇ ದಿವಮವಾಪ್ನುವನ್. ಹೀಗೆ ಬಹಳ ಜನ ಇಂದ್ರಿಯವನ್ನು ಗೆದ್ದ ದೊರೆಗಳು ಕ್ಷತ್ರಿಯರು ಒಳ್ಳೆಯ ಲೋಕವನ್ನು ಹೊಂದಿದ್ದಾರೆ ಅನ್ನುವಲ್ಲಿಗೆ 219ನೇ ಸರ್ಗ ಅಧ್ಯಾಯ ಮುಗಿದಿದೆ. ವ್ಯಾಸಃ ತ್ರಯೀಂ ವಿದ್ಯಾಮವೇಕ್ಷೇತ ವೇದೇಶು ಉತ್ತಮತಾಂ ಗತಃ ಋಕ್ಸಾಮ ವರ್ಣಾಕ್ಷರತೋ ಯಜುಷೋಥರ್ವಣಸ್ತಥಾ ವೇದವಾದೇಶು ಕುಶಲಾಃ ಷಡ್ಧ್ಯಾತ್ಮಕುಶಲಾಶ್ಚ ಯೇ ಸತ್ವವಂತೋ ಮಹಾಭಾಗಾಃ ಪಶ್ಯಂತಿ ಪ್ರಭವಾಪ್ಯಯೌ. ಬ್ರಾಹ್ಮಣನಾದವ ಯಾಕೆ, ಅಥವಾ ಬ್ರಾಹ್ಮಣನಾಗುವವ ದೇವರನ್ನು ತಿಳಿದುಕೊಳ್ಳಲು ಬಯಸುವವ ಒಬ್ಬ ವೇದವನ್ನು ಅಧ್ಯಯನ ಮಾಡಲೇಬೇಕು. ತ್ರಯೀಂ ವಿದ್ಯಾಮವೇಕ್ಷೇತ ವೇದೇಶು ಉತ್ತಮತಾಂ ಗತಃ. ತಿಳಿದುಕೊಳ್ಳುವ ವಸ್ತುಗಳಲ್ಲೇ ಅತ್ಯಂತ ಉತ್ತಮ ವೇದ. ಋಕ್ ಸಾಮ ವರ್ಣಾಕ್ಷರತಃ. ಋಗ್ವೇದದ, ಸಾಮವೇದದ, ಯಜುರ್ವೇದದ, ಅಥರ್ವಗಳ ವರ್ಣ ಮತ್ತು ಅಕ್ಷರ ಅಲ್ಲಿಂದ ತಿಳ್ಕೊಳ್ಬೇಕು. ವೇದವಾದೇಶು ಕುಶಲಾಹ. ವೇದದ ಮಾತು ಏನಿದೆ, ವೇದದ ಯಾವ ಅರ್ಥ ಇಟ್ಕೊಂಡು ವೇದ ಹೇಳಿದೆ ಅದರಲ್ಲಿ ಜಾಣರಾಗಬೇಕು. ಅದನ್ನು ಅಧ್ಯಾತ್ಮಕ್ಕೆ ಅನ್ವಯಿಸಿಕೊಳ್ಬೇಕು, ಅಂದರೆ ಜೀವನಿಗೆ, ಪರಮಾತ್ಮನಿಗೆ ಅನ್ವಯಿಸಿಕೊಳ್ಬೇಕು. ಸತ್ವವಂತಹ ಒಳ್ಳೆಯ ಮನಸ್ಸನ್ನು ತಳೆಯಬೇಕು. ಅವರು ಪ್ರಭವಾಪ್ಯಯವು ಪಶ್ಯಂತಿ. ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನು, ಸೃಷ್ಟಿ ಪ್ರಳಯಗಳನ್ನು ಕಾಣುತ್ತಾರೆ. ಅಂದರೆ ಅವಾಗ ಜ್ಞಾನ ಬರುತ್ತೆ ಅಂತ ಅಲ್ವಾ. ಜಗತ್ತಿನ ಸೃಷ್ಟಿ ಲಯಗಳನ್ನು ಕಾಣುತ್ತಾರೆ ಅಂದರೆ ಕಾಲದ ನಡೆಯನ್ನು ಗ್ರಹಿಸ್ತಾರೆ. ಸೊ ವೇದದ, ವೇದಾಂತದ, ವಿಶೇಷತಃ ಗೀತೆಯ, ಮಹಾಭಾರತದ ಪ್ರಯೋಜನ ಏನು ಅಂದರೆ ಕಾಲದ ನಡೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾವ್ಯಾವ ಬದಲಾವಣೆ ಇರುತ್ತೆ ಕಾಲದಲ್ಲಿ. ಕೃತಯುಗ ಹೇಗೆ, ಯಾಕೆ, ತ್ರೇತಾಯುಗ ಯಾಕೆ, ಹೇಗೆ, ದ್ವಾಪರ ಯುಗ ಹೇಗೆ, ಯಾಕೆ, ಕಲಿಯುಗ ಹೇಗೆ, ಯಾಕೆ, ಇಲ್ಲಿ ನಿತ್ಯವಾಗಿರುವ ಸಂಗತಿ ಯಾವುದು, ಅನಿತ್ಯವಾಗಿರುವ ಬದಲಾವಣೆಗಳು ಏನು, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ವೇದವನ್ನು ಚಿಂತನೆ ಮಾಡಬೇಕಾಗತ್ತೆ. ಯಾಕೆಂದರೆ ಈ ಒಂದು ಕಾಲದಲ್ಲಿ ಬದಲಾವಣೆಗಳಿರುತ್ತೆ. ಈ ಬದಲಾವಣೆಗಳ ನಡುವೆಯೂ ನಿತ್ಯವಾದದ್ದು ಯಾವುದು? ಬದಲಾವಣೆ ಆಗ್ತಾ ಇರುತ್ತೆ, ನಿರಂತರ ಬದಲಾವಣೆ ಆಗ್ತಾ ಇರುತ್ತೆ. ಆಣೆ ಅಂತ ಇದ್ರು, ಕಾಸು ಅಂತ ಇದ್ರು, ತಾರಕ ಅಂತ ಇದ್ರು. ತಾರಕ ಅಂದರೆ ಕಾಸಿನ ಒಂದು ಪ್ರಭೇದ,
ತಾರಕ ಬಿಂದಿಗೆ, ಒಂದು ತಾರಕ ಅದಕ್ಕೆ ಒಂದು ಬಿಂದಿಗೆ, ಹಾಗರ್ಥ ಅದು. ಆಮೇಲೆ ತಾರಕ ತಗೊಂಬ, ಎರಡೂ ಅರ್ಥ ಇದೆ ಅಲ್ಲಿ. ಬಿಂದಿಗೆ ಒಡೆದರೆ ಕಾಸು, ಒಂದೇ ಕಾಸು. ತಾರೆ ಬಿಂದಿಗೆಯ, ಅದು ಒಬ್ಬ ಗರ್ಭಿಣಿಯನ್ನ ನೋಡಿ ಹೇಳಿರುವಂತಹ ಮಾತು ಅಂತ. ದೇಹದ ಬಗ್ಗೆ ಹೇಳಿರೋದು. ಬಿಂದಿಗೆ ಯಾವುದು ಅಂದರೆ ದೇಹ. ನೀರು, ಧರ್ಮ ಅನ್ನುವ ನೀರನ್ನು ತುಂಬಿಸಿಕೊಳ್ಳಲಿಕ್ಕೆ ಬಿಂದಿಗೆಯನ್ನು ಒಳ್ಳೆ ಮಗನನ್ನು ಹೆರು ಅಂತ. ಆಮೇಲೆ ಬಿಂದಿಗೆಯನ್ನು ತಗೊಂಬ ಅಂದರೆ ಅವಳಿಗೆ ಆಶೀರ್ವಾದ ಮಾಡಿದ್ದು, ನೀರು ಕೊಟ್ಟವಳಿಗೆ ಪುರಂದರದಾಸರು ಮಾಡಿದ ಆಶೀರ್ವಾದ. ತಾರಕ್ಕ ಬಿಂದಿಗೆ, ನಾನೀರಿಗೆ ಹೋಗುವೆ, ತಾರೆ ಬಿಂದಿಗೆಯ, ಅದು ಒಂದರ್ಥ. ಬಿಂದಿಗೆ ಕೊಡು, ತೊಗೊಂಡು ಹೋಗ್ತೇನೆ, ನೀರು ತೊಗೊಂಬಂದು ಕುಡಿದು ಕೊಡ್ತೇನೆ. ಆಮೇಲೆ ಇನ್ನೊಂದು ಅರ್ಥ, ಇಂತಹ ಒಳ್ಳೆಯ ಹುಡುಗಿ ನೀನು, ಒಳ್ಳೆ ಮಗನನ್ನು ಪಡಿ. ಅದರಿಂದ ಸತ್ವವಂತೋ ಮಹಾಭಾಗಾ ಪಶ್ಯಂತಿ ಪ್ರಭವಾಪ್ಯಯವು, ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ವೇದವಾದದ ಒಳಗಡೆ ಸಾಗಬೇಕು. ಹಾಗೆ ಸಾಗಿದವರು, ಅಧ್ಯಾತ್ಮವನ್ನು ಕಂಡವರು, ಯಾವ ಯಾವ ಕಾಲದಲ್ಲಿ ಏನೇನು ಅಂತ ತಿಳಿದವರು, ಇದು ಬಂದಿದ್ದಲ್ಲಿಗೆ. ಪ್ರಭವ ಅಪ್ಯಯ, ಈ ಕಲಿಯುಗದಲ್ಲಿ ಎಷ್ಟು ನಿತ್ಯವಾದದ್ದು ಯಾವುದು, ಅನಿತ್ಯ ಬಿಡಬಹುದಾದದ್ದು ಯಾವುದು, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ವೇದಕ್ಕೆ ಅರ್ಥ ಮಾಡುವ ಕ್ರಮವೂ ಹಾಗೆ. ಇವಾಗ ಸೋಮ ಇಲ್ಲ, ಮತ್ತೇನು ಅರ್ಥ ಮಾಡಬೇಕು? ಸ್ವಾಧಿಷ್ಠಯ ಮಧಿಷ್ಠಯ ಪವಸ್ವ ಸೋಮಧಾರಯ, ಏನರ್ಥ ಸೋಮಧಾರ ಅನ್ನೋದಕ್ಕೆ? ಮಧ್ವಾಚಾರ್ಯರ ಅರ್ಥ ಹೇಳಿದ್ರು. ಹೀಗೆ ಆಯಾ ಕಾಲದಲ್ಲಿ ವೇದದ ಅರ್ಥ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು, ಅದರಿಂದ ಅಧ್ಯಾತ್ಮ ಜೀವದ ಬೆಳವಣಿಗೆ ಹೇಗಾಗಬೇಕು ಅದನ್ನು ನೋಡ್ಕೊಳ್ಬೇಕಾದ್ರೆ ನಿತ್ಯಾನಿತ್ಯದ ಅನುಸಂಧಾನ ಮಾಡಲೇಬೇಕು. ನಿತ್ಯವಾದ ಅರ್ಥ ಯಾವುದು, ಆ ಕಾಲದ ಅರ್ಥ ಯಾವುದು ಅನ್ನೋದು ನೋಡಲೇಬೇಕು ನೀವು. ಏವಂ ಧರ್ಮೇಣ ವರ್ತೇತ ಕ್ರಿಯಾಶಿಷ್ಟವದಾಚರೇತ್ ಅಸಂರೋಧೇನ ಭೂತಾನಾಂ ವೃತ್ತಿಂ ಲಿಪ್ಸೇತ ವೈದ್ವಿಜಃ. ಇದು ಧರ್ಮದಿಂದ ಇರಬೇಕು. ಶಿಷ್ಟರನ್ನು ಇಟ್ಟುಕೊಂಡು ಕ್ರಿಯೆಗಳನ್ನು ಮಾಡಬೇಕು. ಅಸಂರೋಧೇನ ಭೂತಾನಾಂ, ಬ್ರಾಹ್ಮಣರ ಕರ್ತವ್ಯ ಏನು ಅಂದರೆ ಜೀವಿಗಳಿಗೆ ತೊಂದರೆಯಾಗದಂತೆ ಬದುಕೋದು. ಅಸಂರೋಧೇನ ಭೂತಾನಾಂ ವೃತ್ತಿಂ ಲಿಪ್ಸೇತ ವೈದ್ವಿಜಃ. ಸದ್ಭ್ಯ ಆಗತ ವಿಜ್ಞಾನ ಶಿಷ್ಟಶಾಸ್ತ್ರ ವಿಚಕ್ಷಣ ಸ್ವಧರ್ಮೇಣ ಕ್ರಿಯಾಲೋಕೆ ಕುರುವಾಣಸ್ಸೋಪ್ಯುಪಾಯತಃ ನಿಷ್ಠಿತಸ್ತೇತು ಗೃಹವಾನ್ ಷಟ್ಸು ಕರ್ಮಸು ವೈದ್ವಿಜಃ. ಸಜ್ಜನರಿಂದ ಅರಿವನ್ನು ಪಡೆದು, ಶಿಷ್ಟ ಅಂದರೆ ಶಾಸ್ತ್ರದ ಅನುಶಾಸನಕ್ಕೆ ಒಳಗಾಗಿ ಅಂತರ್ಥ. ಶಾಸ್ತ್ರದಲ್ಲಿ ಜಾಣನಾಗಿ ಕ್ರಿಯೆಗಳನ್ನು ಮಾಡ್ತಾ, ಅದು ಉಪಾಯತಃ ಪ್ರಜ್ಞಾವಂತಿಕೆಯ ಜೊತೆಗೆ ಕ್ರಿಯೆಗಳನ್ನು ಮಾಡುತ್ತಾ, ತೇಷು ನಿಷ್ಠಿತಃ ತಾನು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡದಂತೆ ಇದ್ದು, ಅದರಲ್ಲಿ ಜ್ಞಾನವನ್ನು ಪಡೆಯಲೇಬೇಕು ಅನ್ನುವ ಗುರಿ ಇದ್ದು ಗೃಹಸ್ಥನಾಗಿ ಬದುಕಬಹುದು. ಪಂಚಭಿಃ ಸತತಂ ಯಜ್ಞೈಃ ಶ್ರದ್ಧದಾನೋ ಯಜೇತ ಚ ಧೃತಿಮಾನ ಪ್ರಮತ್ತಶ್ಚ ದಾಂತೋ ಧರ್ಮವಿದಾತ್ಮವಾನ್. 5 ಯಜ್ಞಗಳು: ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಅತಿಥಿಯಜ್ಞ, ಭೂತಯಜ್ಞ. ಈ 5 ಯಜ್ಞಗಳಿಂದ ಬಾಳುತ್ತಾ ದೇವರನ್ನು ಪೂಜಿಸಬೇಕು. ಧೃತಿಮಾನ್, ಕಷ್ಟಗಳಿಗೆ ಹೆದರದೆ, ಅಪ್ರಮತ್ತಃ, ಅಜ್ಞಾನದ ವಶವಾಗದೆ, ಮೈ ಮರೆಯದೆ, ಇಂದ್ರಿಯ ನಿಗ್ರಹ ಉಳ್ಳವನಾಗಿ ಬದುಕಬೇಕು. ವೀತಹರ್ಷ ಮದಕ್ರೋಧೋ
ಬ್ರಾಹ್ಮಣೋ ನಾವಸೀದತಿ. ವಿಪರೀತ ಸಂತೋಷ, ವಿಪರೀತ ಮದ, ವಿಪರೀತ ಸಿಟ್ಟು. ಇದಿಷ್ಟು ಇಲ್ಲದೆ ಹೋದರೆ ಬ್ರಾಹ್ಮಣ ಅವನು ಒಳಗಡೆಯಿಂದಲೂ ಎತ್ತರಕ್ಕೇರ್ತಾನೆ. ದಾನಮಧ್ಯಯನಂ ಯಜ್ಞ ತಪೋ ಹರೀರಾರ್ಜವಂ ದಮಃ ಏತೈರ್ವಿವರ್ಧತೆ ತೇಜಃ ಪಾಪ್ಮಾನಂ ನ ಚಾಪಕರ್ಷತಿ. ಕೈಲಾದಷ್ಟು ದಾನ, ಅಧ್ಯಯನ, ಯಜ್ಞ, ತಪಸ್ಸು, ಹ್ರೀಹಿ ಕೆಟ್ಟ ಕೆಲಸದಲ್ಲಿ ನಾಚಿಕೆ, ನೇರವಾದ ನಡೆ, ಇಂದ್ರಿಯ ನಿಗ್ರಹ ಇವುಗಳಿದ್ದರೆ ತೇಜ ವಿವರ್ಧತೆ, ಅವನಲ್ಲಿ ತೇಜಸ್ಸು ಬೆಳೆಯುತ್ತೆ, ಪಾಪ ನಾಶ ಆಗತ್ತೆ. ಧೂತ ಪಾಪ್ಮ ಚ ಮೇಧಾವಿ ಲಘ್ವಾಹಾರೋ ಜಿತೇಂದ್ರಿಯ ಕಾಮಕ್ರೋಧೌ ವಶೇ ಕೃತ್ವ ನಿನೇಶೇತ್ ಬ್ರಹ್ಮಣ ಪದಂ. ಪಾಪವನ್ನು ತೊಡೆದು ಶಾಸ್ತ್ರವನ್ನು ನೆನಪಿಟ್ಟುಕೊಂಡು ಅಲ್ಪವೇ ಆಹಾರವನ್ನು ತಿನ್ನುತ್ತಾ ಇಂದ್ರಿಯಗಳನ್ನು ಗೆದ್ದು ಕಾಮಕ್ರೋಧವನ್ನು ವಶದಲ್ಲಿಟ್ಟುಕೊಂಡು ದೇವರ ಅಡಿಗಳೆಡೆಗೆ ಸಾಗಬೇಕು. ಅಗ್ನಿನಿಶ್ಚ ಬ್ರಾಹ್ಮಣಾಂಶ್ಚರ್ಚೇತ್ ದೇವತಾ ಪ್ರಣಮೇತ ಚ ವರ್ಜಯೇ ದೃಶ್ಯತೀಂ ವಾಚಂ ಹಿಂಸಾಂ ಚಾಧರ್ಮ ಸಂಹಿತಾಂ. ಅಗ್ನಿಯನ್ನು ಪೂಜೆ ಮಾಡಬೇಕು. ಅದಕ್ಕಾಗಿ ಅಗ್ನಿಗೆ ಕಾಲು ತೋರಿಸೋದು, ಈ ಕ್ಯಾಂಪ್ ಫೈರ್ ಅಂತ ಮಾಡ್ತಾರೆ, ಅಲ್ಲಿ ಅಗ್ನಿಗೆ ಕಾಲು ತೋರಿಸೋದು ಇರುತ್ತೆ. ಅಂದರೆ ಕಾಲು ಬೆಚ್ಚಗೆ ಮಾಡ್ಕೊಳ್ಳೋದು. ಆ ಥರದ್ದು ಮಾಡಬಾರ್ದು. ಕೆಂಡ ದಾಟಬಾರ್ದು, ಕೆಂಡ ತುಳಿಬಾರ್ದು. ನೀವು ಯಾವುದೇ ವೈದಿಕ ಆಚರಣೆಯಲ್ಲಿ ನೋಡಿದ್ರೆ ಕೆಂಡ ತುಳಿಲಿಕ್ಕಿಲ್ಲ. ವೈದಿಕರ ಮೇಲಿನ ಸಿಟ್ಟಿನಿಂದ ಕೆಂಡ ತುಳಿಯೋದು ಅಂತ ಮಾಡಿದ್ದವರು. ಕೆಂಡ ಹಾಯೋದು ಇಲ್ವೇ ಇಲ್ಲ ನಮ್ಮಲ್ಲಿ. ಅಗ್ನಿಗೆ ನೀವು ಕಾಲು ತೋರಿಸ್ಲಿಕ್ಕೆ ಇಲ್ಲ, ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗೋದೇನು? ಅದರಿಂದಾಗಿ ನಾವು ಅಗ್ನಿಯನ್ನು ಧಿಕ್ಕರಿಸುತ್ತೇವೆ, ಅದರಿಂದಾಗಿ ಸುಡೋದಿಲ್ಲ, ಹೂಳುತ್ತೇವೆ. ನಾವು ಅಗ್ನಿಯನ್ನು ಧಿಕ್ಕರಿಸ್ತೇವೆ, ಅದರಿಂದಾಗಿ ಕೆಂಡದ ಮೇಲೆ ನಡೀತೇವೆ. ಅಲ್ಲ, ಏನು ಬೇಕಾರಾಗಲಿ, ಅದರ ಹಿಂದೆ ಬಂಡಾಯ ಇದೆ ಅಂತ. ಅಲ್ಲ ಅದು ಆಗಿರಬಹುದು, ಇರಬಹುದು. ಅಲ್ಲಿ ಹಬ್ಬದ ತರಹ ಆದರೂ ಆಗಲಿ, ಸಂಭ್ರಮಾಚರಣೆ ಆಗಲಿ, ಪೂಜೆ ಅಂತಾಗಲಿ, ವೇದದ ವಿರುದ್ಧ ಬಂಡಾಯ ಅಂತೂ ಇದೆ. ವೇದ ವಿರುದ್ಧವಾಗಿ ಬಂಡಾಯ ಅಂತೂ ಇದೆ. ಅದರಿಂದಾಗಿ ಇಲ್ಲಿರೋದಿಷ್ಟೆ. ಏಷಾವೈ, ಅದರಿಂದಾಗಿ ಅಗ್ನಿಶ್ಚ ಬ್ರಾಹ್ಮಣಾಂಶ್ಚ ಅರ್ಚೇತ್ ದೇವತಾ ಪ್ರಣಮೇತ ಚ, ದೇವತೆಗಳನ್ನು ನಮಸ್ಕರಿಸ್ತಾ ಇರಬೇಕು. ಋಷತೀಂ ವಾಚಂ ವರ್ಜಯೇತ್, ಒರಟಾದ ಮಾತನ್ನು ಬಿಡಬೇಕು. ಅಧರ್ಮಪೂರ್ವಕವಾದ ಹಿಂಸೆಯನ್ನು ಬಿಡಬೇಕು. ನೀವು ಮುದ್ರಾಧಾರಣೆ ಮಾಡ್ತೀರಾ, ಹಿಂಸೆ ಆಗತ್ತೆ ಅಂದರೆ ಆ ಹಿಂಸೆ ವಿಹಿತ, ನಮಗೆ ನಾವು ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಮಾಡಲಿಕ್ಕಿಲ್ಲ ಅಷ್ಟೇ. ಅದು ಏನು ಅಂತಹ ಹಿಂಸೆ ಏನಾಗಲ್ಲ. ಆಮೇಲೆ ನೀವು ಶಿಕ್ಷಣ ಕೊಡ್ತೀರಾ, ಹೀಗೆ ಇರಬೇಕು ಅಂತ ಉಪವಾಸ ಹಾಕ್ತೀರಾ ಮಕ್ಕಳನ್ನು ಏಕಾದಶಿ ಕಲಿಸುವ ಮೂಲಕ. ಮಾಡಬಾರ್ದು ಹಾಗೆ ಅಂತಂದು ಏನು ಹೇಳೋದು? ಮಕ್ಕಳಿಗೆ ಏಕಾದಶಿ ಕಲಿಸಲೇಬೇಕು, ಆವಾಗ ಅವ್ರಿಗೆ ಹಿಂಸೆ ಆಗೇ ಆಗುತ್ತೆ. ಅದು ಧರ್ಮ ಸಂಹಿತ ಅಷ್ಟೇ. ಅದರಿಂದ ಅಧರ್ಮಕ್ಕೆ ಇಂಬು ಕೊಡುವ ಹಿಂಸೆಯನ್ನು ಮಾಡಬಾರದು. ಏಷಾ ವೈ ಪೂರ್ವಿಕಾ ವೃತ್ತಿ ಬ್ರಾಹ್ಮಣಸ್ಯ ವಿಧೀಯತೆ ಜ್ಞಾನಾಗಮೇನ ಕರ್ಮಾಣಿ ಕುರ್ವನ್ ಕರ್ಮಸು ಸಿದ್ಧ್ಯತಿ. ಇದು ಬ್ರಾಹ್ಮಣನ ವೃತ್ತಿ. ಅವನು ಕರ್ಮಗಳಲ್ಲಿ ಯಾಕೆ ತೊಡಗಬೇಕು ಅಂದರೆ ಜ್ಞಾನಾಗಮೇನ, ಜ್ಞಾನದ ಮೂಲಕ ಕರ್ಮ ಮಾಡಬೇಕು, ಕರ್ಮದಿಂದ ಜ್ಞಾನವನ್ನು ಪಡೆಯಬೇಕು. ಇಷ್ಟು ಅಲ್ಲಿರೋದು. ಇನ್ನು ಉಳಿದದ್ದು ನಾಳೆ ಹೇಳುವ. ಇವತ್ತು ವಾದಿರಾಜರ ಬಗ್ಗೆ ಹೇಳಬೇಕು ಅಂತ. ವಾದಿರಾಜರ ಮಧ್ಯಾರಾಧನನ ಪ್ರಾಯ ಮಧ್ಯಾರಾಧನೆ ಇರಬೇಕು ಅಲ್ವಾ?
ವಾದಿರಾಜರು ಮಹಾಭಾರತದ ಬಗ್ಗೆ ಹೇಳಿದ್ದರೆ ತಿಳಿಸಿ ಅಂತ. ವಾದಿರಾಜರದ್ದು ಅಂತ ಹೇಳಲಾದ 2 ಕೃತಿಗಳು ಇದೆ. ಒಂದು ಲಕ್ಷಾಲಂಕಾರ ಅಂತ, ಇನ್ನೊಂದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವಾದಿರಾಜರು ಬರೆದ ವ್ಯಾಖ್ಯಾನ. ಸಂಕ್ಷಿಪ್ತವಾಗಿದೆ. ಮಧ್ಯಾರಾಧನೆ ಸಂಕ್ಷಿಪ್ತವಾಗಿದೆ. ಅದನ್ನು ಆರಂಭದ ಸಂಗತಿಗಳನ್ನು ನೋಡಿದರೆ ಬಹಳ ಸಂಗತಿಗಳಿವೆ ಅಲ್ಲಿ. ವಾದಿರಾಜರು ತಮ್ಮ ಬಗೆಗೆ ಹೇಳ್ಕೊಳ್ತಾ ಆ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಹೇಳ್ತಾರೆ, ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ, ವಾದಿ ಮಧ್ವೋ ಯಸ್ಯ ರಾಜ ಸೋಹಂ ತಸ್ಯ ಕೃಪಾಬಲಾತ್ ವಾದಿರಾಜೋ ಯತಿಸ್ತೋಹಂ ವೀಣೇವ ರಣಯಾಮಿ ತಮ್ಮ ಅಂತಾರೆ. ವಾದಿರಾಜ ಅನ್ನೋದು ನನ್ನ ಹೆಗ್ಗಳಿಕೆ ಅಲ್ಲ. ಅವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಗುಂಡಕ್ರಿಯೆ ಅಂತ ಹೇಳಿ ಒಂದು ಕನ್ನಡ ಪದ್ಯದಲ್ಲಿ ಯುಕುತಿ ಕೋವಿದರ ಕುಣಿಸುವೆ ಅಂತ ಹೇಳಿದ್ದಾರೆ. ಯಾರು ತರ್ಕಕ್ಕೆ ಬರ್ತೀರಾ, ನಾನು ಚಾಲೆಂಜ್ ಮಾಡ್ತೇನೆ ಅವ್ರನ್ನ, ನಿಮ್ಮನ್ನು ತಬ್ಬಿಬ್ಬು ಮಾಡ್ತೇನೆ ನಾನು ಅಂತ ಹೇಳಿದ್ದಾರೆ. ಅದೇ ವಾದಿರಾಜರು ಹೇಳ್ತಾರೆ, ವಾಯುಸ್ತುತಿಯನ್ನು ನಿರಂತರ ಪಾರಾಯಣ ಮಾಡಿದ್ರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆಯುವ ಹಾಗಾಯಿತು ಅಂತ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಜ್ಞಾಧಿಕ್ಯಕ್ಕಾಗಿ, ಸರ್ವಶಾಸ್ತ್ರದ ಕ್ಲುಪ್ತಿಗಾಗಿ, ದೇವರ ಅನುಗ್ರಹಕ್ಕಾಗಿ ಮಾಡುವಂತಹ ಒಂದು ಚಿಂತನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಅಧ್ಯಯನ ಇದೆಯಲ್ಲ, ಅದು ಒಂದು ವಿಶಿಷ್ಟ ಶಕ್ತಿಯನ್ನು ಕೊಡುವಂಥದ್ದು. ಎಲ್ಲರೂ ಅದನ್ನೇ ಹೇಳಿರೋದು, ದಿವಸ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡಿ. ಮಹಾಭಾರತ ತಾತ್ಪರ್ಯ ನಿರ್ಣಯಾದ್ಯಂ ಸಮಭ್ಯಸೇತ್ ಅಂತ ಅದನ್ನು ಮುಖ್ಯವಾಗಿ ಹೇಳಿರೋದು. ಅದಕ್ಕೆ ಇವರು ವ್ಯಾಖ್ಯಾನ ಬರಿಬೇಕಾದ್ರೆ ಆರಂಭದಲ್ಲಿ ಒಂದು ಮಾತು ಹೇಳ್ತಾರೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಸುರಾಸುರ ಸಿದ್ಧವಂದ್ಯಂ ಅಂತ ಮಹಾಭಾರತದ ಮಂಗಳಾಚರಣೆ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಆದರೆ ನೀವು ಇವತ್ತು ಉತ್ತರ ಪ್ರದೇಶದ ಪಾಠಗಳಲ್ಲಿ ನೋಡಿದರೆ ಅದಿಲ್ಲ. ನೈಮಿಷೇ ಅನಿಮಿಷ ಕ್ಷೇತ್ರೇ ಉಗ್ರಶ್ರವಾ ಸೌತಿ ಶೌನಕಾದಿ ರಾಜಗಾಮ ಅಂತ ಶುರು ಆಗ್ಬಿಡುತ್ತೆ. ಮಧ್ವಾಚಾರ್ಯರು ಹೇಳಿದ್ದೇನು, ಆದಿಯಲ್ಲಿ ಈ ಮಂಗಳಾಚರಣೆ ಇದೆ ಅಂತ. ಇವತ್ತು ನೀವು ನೋಡಿದ್ರೆ ಔತ್ತರಾಹ ಪಾಠವನ್ನು ನೋಡಿಕೊಂಡು ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ರು, ಅಲ್ಲಿಯೂ ಇಲ್ಲ. ಆಮೇಲೆ ವಾವಿಳ್ಳ ರಾಮಸ್ವಾಮಿಗಳು ಮದ್ರಾಸಿನಲ್ಲಿ PPS ಶಾಸ್ತ್ರಿಗಳು ಅಂತ ಅವ್ರದ್ದು ಇಲ್ಲ. ಎಲ್ಲಿಗೆ ಹೋಯಿತು ಅದು? ವಾದಿರಾಜರು ಬರೀತಾರೆ, ಅದ್ಯಾಪಿ ಕೇರಳೀಯ ತಾಳಪತ್ರೇಶು ಉಪಲಂಭಾತ್. ಮಹಾಭಾರತದ ಮಂಗಳಾಚರಣೆ ನಾರಾಯಣಂ ತುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞ ಮಮರಾತುರ ಸಿದ್ಧವಂದ್ಯಂ ಅನ್ನುವ ಪದ್ಯ ಕೇರಳ ಮಹಾಭಾರತದ ಪಾಠಗಳಲ್ಲಿ ಇವತ್ತಿಗೂ ಉಪಲಬ್ಧಿ ಇದೆ ಅಂತ ಬರೀತಾರವರು. ನೀವು ನೋಡಿದರೆ ಉಪಲಬ್ಧಿ ಇದೆ. ಅಷ್ಟೇ ಅಲ್ಲ, ಈಗ ಉಡುಪಿ ಮಠಗಳಲ್ಲಿ ಏನು ಮಹಾಭಾರತದ ತಾಡವಾಲೆ ಇದೆ
ಅದೆಲ್ಲ 300 ವರ್ಷ ಹಳೆಯದು. 300, ಕೆಲವೊಂದು ಹಬ್ಬ ಅಂದರೆ 350 ವರ್ಷ. ಆ ಎಲ್ಲ ಹಸ್ತಪ್ರತಿಗಳು ಕೇರಳದ ಹಿನ್ನೆಲೆಯಲ್ಲೇ ಬಂದದ್ದು, ಅಂದರೆ ಕೇರಳದ ಪ್ರತಿಯಿಂದಲೇ ಕಾಪಿ ಮಾಡಿರೋದು. ವಾದಿರಾಜರು ಹೀಗೆ ಹೇಳಿದ್ದರಿಂದ ನಮಗೆ ಒಂದು ಸಂಗತಿ ಗೊತ್ತಾಯಿತು. ಸುಮಾರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಇತ್ತ ಪಂಜಾಬದಿಂದ ಅತ್ತ ಕಡೆಯ ಬಂಗಾಳದವರೆಗೆ ಇರುವ ಪಾಠಗಳಲ್ಲಿ ನಮಗೆ ಮಂಗಳಾಚರಣೆ ಶ್ಲೋಕ ಸಿಗೋದು ಕೇರಳ ಹಸ್ತಪ್ರತಿಗಳಲ್ಲಿ ಅನ್ನುವ ಒಂದು ಸಂಗತಿ ಗೊತ್ತಾಯಿತು. ಅದರಿಂದಾಗಿ ನಾವು ಏನು ಮಾಡಿಕೊಳ್ಬಹುದು, ಮುಂದೆ ಹೇಗೆ ಶುದ್ಧ ಪಾಠವನ್ನು ತೆಗೆಯಬಹುದು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂತು. ಹೀಗಾಗಿ ವಾದಿರಾಜರ ಮಹಾಭಾರತದ ಬಗೆಗೆ, ತಾತ್ಪರ್ಯ ನಿರ್ಣಯದ ಬಗೆಗೆ ನಾವು ಇಷ್ಟು ಸಂಗತಿಯನ್ನು ನಾವು ತಿಳ್ಕೊಳ್ತೇವೆ. ಅದರಿಂದಾಗಿ ಅವರು ಹೇಳ್ಕೊಳ್ಳೋದು ಕಡೆಗೆ ವಾದಿ ಮಧ್ವೋ ಯಸ್ಯ ರಾಜ. ವಾದಿ ಅಂತಂದರೆ ಮಧ್ವಾಚಾರ್ಯರು. ಈ ಸಂಸ್ಕೃತದಲ್ಲಿ ಬಹುವ್ರೀಹಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಹುವ್ರೀಹಿ ಅಂತಂದರೆ ಆ ಶಬ್ದವನ್ನು ನೀವು ಮೇಲುನೋಟಕ್ಕೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಅದನ್ನು ಬಿಡಿಸಿದ್ರೆ ಆ ಅರ್ಥ ಹಾಗಿರಲ್ಲ, ಇನ್ಯಾವುದೋ ಒಂದು ವಸ್ತುವನ್ನು ಹೇಳ್ತಾ ಇರುತ್ತೆ. ಉದಾಹರಣೆಗೆ ಲೋಕನಾಥ ಅಂತ ಒಂದು ಶಬ್ದ. ಒಬ್ಬ ಚಮತ್ಕಾರವಾಗಿ ಹೇಳ್ತಾನೆ ಭಿಕ್ಷುಕ, ಅಹಂಚತ್ವಂಚ ರಾಜೇಂದ್ರ ಲೋಕನಾಥ ಉಭಾವಪಿ ಬಹುವ್ರೀಹಿರಹಂ ರಾಜನ್ ಷಷ್ಠಿ ತತ್ಪುರುಷೋ ಭವಾನ್ ಅಂತ. ಓ ದೊರೆಯೇ, ನಾನು ಲೋಕನಾಥ ನೀನು ಲೋಕನಾಥ ಅಂದ ಒಬ್ಬ ಭಿಕಾರಿ. ಎಷ್ಟು ಸಿಟ್ಟು ಬರಬೇಡ ರಾಜನಿಗೆ, ಒಂದೇ ವ್ಯತ್ಯಾಸ ಅಂದ ಅವನು. ಏನು? ನಾನು ಬಹುವ್ರೀಹಿ, ನೀನು ಷಷ್ಠಿ ತತ್ಪುರುಷ. ಏನು ಹಾಗಂದರೆ ಸಂಸ್ಕೃತದಲ್ಲಿ ಬಹುವ್ರೀಹಿ ಅಂದ್ರೆ ಗೊತ್ತಾ? ಲೋಕವೇ ಯಾರಿಗೆ ನಾಥನೋ ಅವನು ಲೋಕನಾಥ. ರಾಮನಾಥ ಅಂದರೆ ಯಾರು? ರಾಮನೇ ಯಾರಿಗೆ ನಾಥನೋ ಅವನು ರಾಮನಾಥ. ಹಾಗೆ ಲೋಕನಾಥ. ನೀನು ಲೋಕನಾಥ. ಹೇಗೆ? ಲೋಕಸ್ಯ ನಾಥ, ಲೋಕದ ನಾಥ. ಹಾಗೆ ಇಲ್ಲಿ ಬಹುವ್ರೀಹಿ. ವಾದಿ ಅಂದರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯರನ್ನ ರಾಜನಾಗಿ ನಾನು ಹೊಂದಿದ್ದೇನೆ, ಅಂದರೆ ಮಧ್ವರ ಆಳು. ವಾದಿರಾಜ ಅಂದರೆ ಬಹುವ್ರೀಹಿ, ಮಧ್ವರ ಆಳು ನಾನು, ಕಿಂಕರ. ನಾನು ರಾಜ ಅಲ್ಲ, ಬಹುವ್ರೀಹಿ ಅಂತ ಹೇಳಿದ ಹಾಗಾಯಿತು. ಅಂತಹ ವಾದಿರಾಜ ನಾನು. ವಾದಿರಾಜೋ ಯತಿ ಸೋಹಂ. ನಾನು ಇದಕ್ಕೆ ವ್ಯಾಖ್ಯಾನ ಬರಿತಾ ಇಲ್ಲ. ವೀಣೇವ ರಣಯಾಮಿ. ನಾನು ವೀಣೆ, ಮಧ್ವರು ವೈಣಿಕರು ಅವರು ನುಡಿಸಿದ ಹಾಗೆ ನುಡಿಯುತ್ತೇನೆ ಅಂತಾರೆ. ಇಷ್ಟು ಚಂದ ಶುರು ಆಗುವ ವ್ಯಾಖ್ಯಾನ ಆಮೇಲೆ ಯಾವುದ್ಯಾವುದೋ ಪ್ರಕ್ಷೇಪಗಳಿಗೆ ಒಳಗಾಗಿದ್ದನ್ನು ನಾವು ಕಾಣುತ್ತೇವೆ. ಏನೇನೋ ಉಂಟು. ಅದರಿಂದಾಗಿ ವಾದಿರಾಜರ ಆರಾಧನೆಯ ದಿವಸ ವಾದಿರಾಜರನ್ನೇ ಕೇಳ್ಕೊಳ್ಬೇಕು. ನಿಮ್ಮ ಭಾವಪ್ರಕಾಶಿಕ ಅಂತ ಏನೊಂದು ಗ್ರಂಥ ಇದೆಯಲ್ಲ, ಅದರ ಶುದ್ಧ ಪಾಠವನ್ನು ಕೊಡಿ ಅಂತ. ನಮಗೆ ಇವತ್ತು ಆಗಬೇಕಾಗಿರೋದು ಅದು. ವಾದಿರಾಜರನ್ನು ನಮಗೆ ಮನೆ ಕೊಡಿ, ನಮ್ಮ ಉದ್ದಿಮೆ ಚೆನ್ನಾಗಿ ನಡೆಯಲಿ, ಇಷ್ಟೆಲ್ಲ ಕೇಳೋದು ಒಂದು, ಅದು ಅವ್ರು ಕೊಡ್ತಾರೆ. ಅದ್ರ ಜೊತೆಗೆ ಇದು ಒಂದು ಕೇಳಬೇಕು. ನಾವು ಎಲ್ಲ ಸ್ವಾಮಿಗಳು, ಮಹಿಮಾನ್ವಿತರಾದ ತಪಸ್ವಿಗಳಾದ
ನಮ್ಮ ಪರಂಪರೆಯ ಮಣಿಗಳೆನಿಸಿದ ಎಲ್ಲ ಸ್ವಾಮಿಗಳನ್ನು ಬೇಡಿಕೊಳ್ಳಬೇಕಾದದ್ದು ಒಂದು ಸೇರಿಸ್ಕೋಬೇಕು ನಾವು. ನಿಮ್ಮ ನಿಮ್ಮ ಗ್ರಂಥಗಳ ಶುದ್ಧ ಪಾಠವನ್ನು ಕೊಡಿ. ಈ ತನಕ ಸಿಗದೆ ಕಳೆದು ಹೋಗಿದೆಯಲ್ಲ ಏನೋ ಅದನ್ನು ಕೊಡಿ ನಮಗೆ. ಎಷ್ಟೋ ಕಳೆದು ಹೋಗಿದೆ. ಅದ್ಭುತವಾದ ಗ್ರಂಥಗಳನ್ನು ನರಹರಿ ತೀರ್ಥರ ಅನುವ್ಯಾಖ್ಯಾನ ಟೀಕೆ ಕಳೆದು ಹೋಗಿದೆ. ಗೀತಾ ಭಾಷ್ಯ ಟೀಕೆ ಪೂರ್ತಿ ಸಿಕ್ಕಿಲ್ಲ. ವಿಷ್ಣು ತತ್ವ ನಿರ್ಣಯ ಟೀಕೆಯೂ ಸಿಕ್ಕಿಲ್ಲ. ಖಂಡಾರ್ಥ ನಿರ್ಣಯದ ಟೀಕೆಯೂ ಸಿಕ್ಕಿಲ್ಲ. ಅದನ್ನೆಲ್ಲ ಒಮ್ಮೆ ದೊರಕಿಸಿಕೊಡಿ ಅಂತ ನಾವು ಕೇಳಬೇಕಿದೆ. ಹಾಗೆ ವಾದಿರಾಜರನ್ನು ಕೇಳಬೇಕು. ನಿಮ್ಮ ಭಾವಪ್ರಕಾಶಿಕಾದ ನೀವು ಬರೆದಿದ್ದರೆ ಲಕ್ಷಾಲಂಕಾರದ ಶುದ್ಧ ಪಾಠ ನಮಗೆ ಸಿಗಬೇಕು ಅಂತ ನಾವು ಅವರನ್ನು ವಿನಮ್ರವಾಗಿ ಕೇಳಿಕೊಳ್ಳಬೇಕಿದೆ. ಏಕೆಂದರೆ ವಾದಿರಾಜರು ಎಷ್ಟೋ ವಿಪತ್ತುಗಳಿಂದ ಈ ಸಮಾಜವನ್ನು ರಕ್ಷಿಸಿದವರು. ಅವರು ಮಾಡಿದಷ್ಟು ಕೆಲಸ ಯಾರೂ ಮಾಡಲಿಲ್ಲ. ಛಿದ್ರವಾಗಿ ಹೋಗ್ತಾ ಇದ್ದ ಸಮಾಜವನ್ನು ಒಟ್ಟು ಮಾಡಿದ್ದರಲ್ಲಿ ಅವ್ರ ಪಾತ್ರ ಬಹಳ ದೊಡ್ಡದು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದ ಪತನದಿಂದ ಉಂಟಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಸಮಾಜವನ್ನು ಕ್ಷೇಮವಾಗಿ ಈ ತನಕ ತಂದವರಿಬ್ಬರು. ಒಂದು ವಿಜಯೇಂದ್ರ ಸ್ವಾಮಿಗಳು, ಇನ್ನೊಂದು ವಾದಿರಾಜರು. ತಂಪು ಹೊತ್ತಿನಲ್ಲಿ ನೆನೆಯಬೇಕಾದ ಸ್ವಾಮಿಗಳು. ಅವರು ಬಹಳ ಈ ವಿಜಯನಗರ ಸಾಮ್ರಾಜ್ಯ ಹಾಳಾಗಿ ಇಲ್ಲಿಯ ಜನಾಂಗ ಚಲ್ಲಾಪಿಲ್ಲಿ ಆದಾಗ ತಂಜಾವೂರು ರಾಜನ ಹತ್ತಿರ ಮಾತನಾಡಿ ಅವನಿಗೆ ಅವಕಾಶ ಅವನು ಇವರೆಲ್ಲರನ್ನ ಬರಮಾಡಿಕೊಳ್ಳುವಂತೆ ಮಾಡಿದವರು ವಿಜಯೇಂದ್ರ ಸ್ವಾಮಿಗಳು. ವಿಜಯೇಂದ್ರ ಸ್ವಾಮಿಗಳ ಕಾಲದಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ತಾತ ಕನಕಾಚಲ ಭಟ್ರು ಅವರು ಬಂದಿದ್ದು ತಂಜಾವೂರಿಗೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಹುಟ್ಟು ಬೆಳವಣಿಗೆ ಎಲ್ಲ ತಂಜಾವೂರಿನಲ್ಲೇ ಆಗಿತ್ತು. ಹಾಗೆ ಇಲ್ಲಿ ಸೋದೆಯ ಅರಸಪ್ಪ ನಾಯಕನನ್ನು ಮಣಿಸಿ ಅವನನ್ನು ಅವೈದಿಕ ಭೂತದಿಂದ ಆಚೆ ತಂದು ವೈದಿಕನನ್ನಾಗಿಸಿ ಸಮಗ್ರ ಒಂದು ಮಧ್ವರ ದರ್ಶನದ ಜನರಿಗೆ ಅವಕಾಶ ಕಲ್ಪಿಸಿದವರು ಅವರು. ವಾದಿರಾಜರ ಬಗ್ಗೆ ಹೇಳಲಿಕ್ಕೆ ಬಹಳ ಉಂಟು. ಗುಳ್ಳವನ್ನು ಮಾಡಿದ್ದು ಬಯೋಸೈನ್ಸ್ ಅನ್ನೋಣವೇ, ಎಷ್ಟು ಆ ತರಹದ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಬಹಳ ಕೆಲಸಗಳನ್ನು ಮಾಡಿಬಿಟ್ಟಿದ್ದಾರೆ. ಅದು ವಾದಿರಾಜರ ಮಹತ್ವ. ಅವರನ್ನು ಕೇಳ್ಕೊಳ್ಬೇಕು ನಾವು. ಇನ್ನು ಈ ಸ್ವಾಮಿಗಳನ್ನು ಎಲ್ಲರನ್ನು ಇಂತಹ ನಿರ್ಣಾಯಕ ಸಂದರ್ಭಗಳಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡಿದ, ಸಮಾಜವನ್ನು ಈ ತನಕ ತಂದ ಎಲ್ಲ ಸ್ವಾಮಿಗಳಲ್ಲೂ ನಾವು ಮತ್ತಿನ್ನೊಮ್ಮೆ ಕೇಳ್ಕೊಳ್ಬೇಕಾದದ್ದು ಈಗ ಅವರ ಗ್ರಂಥದ ಚಿಂತನೆ ಮತ್ತು ಶುದ್ಧ ಪಾಠಗಳನ್ನು ಕೊಡಿ ನೀವು. ಅವರು ಅದಕ್ಕೆ ಬಹಳ ಸಂತೋಷ ಪಡ್ತಾರೆ. ವಾದಿರಾಜರಾಗಲಿ ರಾಘವೇಂದ್ರ ಸ್ವಾಮಿಗಳಾಗಲಿ ಬಹಳ ಸಂತೋಷ ಪಡುವಂತಹ ಸಂಗತಿ ಅದು. ಅದನ್ನು ನಾವು ಕೇಳಬೇಕಿದೆ. ಇಷ್ಟು ಒಂದು ಕಡೆ ಆಯಿತು. ಇನ್ನು ರುಕ್ಮಿಣೀಶ ವಿಜಯ, ಅದರಲ್ಲಿ ನಾವು ನೋಡಬೇಕಾದದ್ದು ಬಹಳ ವಿಚಿತ್ರವಾದ ಸಂಗತಿ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದರು, ಏವ ಮಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ.
ಮಹಾಭಾರತ ಅನ್ನೋದು ಅಧ್ಯಾತ್ಮನಿಷ್ಠ ಅಂತ. ರುಕ್ಮಿಣೀಶ ವಿಜಯದಲ್ಲಿ ಅದರ ಸೂಚನೆಗಳು ಬಹಳ ಚೆನ್ನಾಗಿದೆ. ಅವರು ಚಾಣೂರ ಹಾಗೂ ಮುಷ್ಟಿಕರ ಒಂದು ಯುದ್ಧ ಆಗುವಾಗ ಮಲ್ಲ ಪ್ರಕ್ರಿಯೆಯನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಚಾಣೂರ ಹಾಗೂ ಮುಷ್ಟಿಕ ಕೃಷ್ಣನನ್ನು ಕಾಲು ಹಿಡಿಲಿಕ್ಕೆ ಬರ್ತಾ ಇದ್ರು, ಕೈ ಹಿಡಿಲಿಕ್ಕೆ ಬರ್ತಾ ಇದ್ರು, ಅಪ್ಕೊಳ್ತಾ ಇದ್ರು, ಪ್ರದಕ್ಷಿಣೆ ಬರ್ತಾ ಇದ್ರು. ಏನು ಮಾಡಿದ್ರು ಅವ್ರು ಉದ್ಧಾರ ಆಗಲಿಲ್ಲ, ಯಾಕೆಂದರೆ ದ್ವೇಷ ಇತ್ತು. ಕ್ರಿಯೆ ಮುಖ್ಯ ಅಲ್ಲ, ಕ್ರಿಯೆಯ ಹಿಂದೆ ಇರುವ ಭಾವ ಮುಖ್ಯ ಅಂತ ಅವರು ತಮಾಷೆಯಾಗಿ ಹೇಳಿದ್ದು. ಅವರೇ ಹೇಳಿದ್ದು, ಸ್ವನಾಸಿಕಾಚ್ಛೇದಮಪೀಹ ಸೋಢ್ವಾ ಖಲೋ ನಿರುಂಧೆ ಖಲು ಸತ್ಪ್ರಯಾಣಂ ಅಂತ. ಬಹಳ ಚೆನ್ನಾದ ಮಾತುಗಳು. ಆಮೇಲೆ ದೇವರು ತನ್ನ ಸೇನೆಯನ್ನು ಮೂರಾಗಿ ಮಾಡಿದ. 3 ಭಾಗದ ಸೇನೆ ಜರಾಸಂಧನ ಸೇನೆಯನ್ನು ಹೊಡೆದಿತ್ತು. ಹೇಗೆ 3 ಪಾದಗಳ ಗಾಯತ್ರಿ ಪಾಪಗಳನ್ನು ಹೊಡೆದ ಹಾಗೆ, ಹೇಗೋ ಹಾಗೆ. ಹಾಗೆ ಆ ತರಹದ ಸೊಗಸಾದ ಸಂಗತಿಗಳಿದೆ. ನಾಳೆ ವ್ಯಾಸತೀರ್ಥರ ಆರಾಧನೆ ನೋಡೋಣ. ಒಂದು ಸ್ವಲ್ಪ ನೆನಪಾದರೆ ದೇವರು ಪ್ರಚೋದನೆ ಮಾಡಿದ್ರೆ ಹೇಳುವ. ನೆನಪಿಸ್ಲಿಕ್ಕೆ ಇವನಿದಾನಲ್ಲ. ಕೃಷ್ಣಾರ್ಪಣಮಸ್ತು.